ನಮಸ್ಕಾರ ಸ್ನೇಹಿತರೆ. 2002 ಇಂಡೋನೇಷ್ಯಾದ ಸುಖಭೂಮಿ ಅನ್ನೋ ಊರಲ್ಲಿ ವಾಸವಾಗಿದ್ದ ನೋವಿತಾ ಇಂದ್ರಿಯಾನಿ ಅನ್ನೋ ಹುಡುಗಿಯ ಜೀವನದಲ್ಲಿ ಎಂತ ಘಟನೆ ನಡೀತು ಅಂದ್ರೆ ಇವತ್ತಿಗೂ ನಡೆದಿದ್ದೆಲ್ಲ ನೆನ್ಪು ಮಾಡ್ಕೊಂಡು ದುಃಖದಲ್ಲಿ ಕಣ್ಣೀರು ಹಾಕೋ ಹಾಗಾಗಿದೆ. ವಾಮಾಚಾರದ ಜಾಲಕ್ಕೆ ಸಿಲುಕಿ ತಮ್ಮ ಫ್ಯಾಮಿಲಿ ಹೇಗೆ ನರಕ ಅನುಭವಿಸಿತ್ತು, ಡೆವಿಲ್ ನ ಜೊತೆ ಒಪ್ಪಂದ ಮಾಡ್ಕೊಂಡು ಒಬ್ಬರಿಗೆ ಕೆಟ್ಟದ್ ಬಯಸೋದ್ರಿಂದ ಏನೆಲ್ಲ ಆಯ್ತು ಅಂತ ನೋವಿತಾ ಇಂದ್ರಿಯಾನಿನೇ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಹೇಳ್ಕೊಂಡಿರೋದನ್ನೇ ಮೂವಿಯಾಗಿ ಮಾಡ್ತಾರೆ. ಅದೇ ಮೂವಿಯನ್ನ ನಾನು ಈ ವಿಡಿಯೋ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೂವಿಯ ಹೆಸರು ಸಿಹಿರ್ ಪೇಲಕೋರ್ ಅಂತ. ಸಿಹಿರ್ ಅಂದ್ರೆ ಮಾಟ ಮಂತ್ರ, ಪೇಲಕೋರ್ ಅಂದ್ರೆ ಬೇರೆಯವ್ರ ಗಂಡನ ಮೇಲೆ ಕಣ್ಣು ಹಾಕುವಂತ ಮಹಿಳೆಗೆ ಬಳಸೋ ಪದ. ಸೊ ಈ ಮೂವಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರೋ ಹಾಗೆ ರಿಯಲ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿರೋದು ಸ್ನೇಹಿತರೆ. ಮೂವಿಯ ಕೊನೆಯಲ್ಲಿ ನೋವಿತಾ ಇಂದ್ರಿಯಾನಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಡೆದಿರೋದೆಲ್ಲ ಹೇಳ್ತಿರೋದನ್ನ ತೋರಿಸ್ತಾರೆ. ಅದನ್ನ ವಿಡಿಯೋನ ಕೊನೆಯಲ್ಲಿ ನೋಡೋಣ. ಈಗ ಬರೀ ವಿಡಿಯೋ ಹಾಕೋದ್ರ ಕಡೆ ಗಮನ ಕೊಟ್ಟು ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ ಅಂತ ಸರಿಯಾಗಿ ಗಮನಿಸೇ ಇರಲಿಲ್ಲ ಸ್ನೇಹಿತರೆ. ರೀಸೆಂಟ್ ಆಗಿ ಅನಾಲಿಟಿಕ್ಸ್ ನ ಚೆಕ್ ಮಾಡ್ಬೇಕಾದ್ರೆ ವಿಡಿಯೋಸ್ ನ ರೆಗ್ಯುಲರ್ ಆಗಿ ನೋಡ್ತಿರೋ ಹೆಚ್ಚು ಕಡಿಮೆ 50% ಅಷ್ಟು ಜನ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದು ಗೊತ್ತಾಯ್ತು. ನೀವು ಡೇಟ್ ಕೂಡ ನೋಡಬಹುದು. ದಯವಿಟ್ಟು ಸ್ನೇಹಿತರೆ ರೆಗ್ಯುಲರ್ ಆಗಿ ವಿಡಿಯೋಸ್ ನೋಡೋರು ಸಬ್ಸ್ಕ್ರೈಬ್ ಆಗಿ ಇಷ್ಟೊತ್ತಿಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗೋಗ್ತಿದ್ರು. ಈ ಚಾನಲ್ ಶುರು ಮಾಡಿ 2026 ಜೂನ್ಗೆ 6 ವರ್ಷ ಸ್ನೇಹಿತರೆ. 6 ವರ್ಷ ಕಂಪ್ಲೀಟ್ ಆಗೋಷ್ಟರಲ್ಲಿ ನೀವೇ ನನಗೆ ಗಿಫ್ಟ್ ಕೊಡ್ಬೇಕು, ಅದೇ 1 ಲಕ್ಷ ಸಬ್ಸ್ಕ್ರೈಬರ್ಸ್. ಇಲ್ಲ ಅಂದ್ರೆ ಇನ್ನ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಧನ್ಯಾ KN, ಭರತ್, ಹೋಮ್ ಮೇಡ್ ಹೆಲ್ದಿ ಫುಡ್, ಅಭಿಷೇಕ್, ಸುಪ್ರಿಯಾ ಪ್ರೀತಿ, ಸಂಚಿತಾ ಮತ್ತೆ ಮಂಜುನಾಥ್ ನಾಯ್ಕ್ ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್. ಈ ಮೂವಿಯ ಕತೆ ಶುರು ಆಗೋದು ಡಿಸೆಂಬರ್ 2001ರಲ್ಲಿ. ನೋವಿತಾ ಇಂದ್ರಿಯಾನಿ ಮತ್ತೆ ಅವಳ ಫ್ಯಾಮಿಲಿಯನ್ನ ನೋಡ್ತೀವಿ. ನೋವಿತಾ ಇಂದ್ರಿಯಾನಿಯನ್ನ ಶಾರ್ಟ್ ಆಗಿ ವೀತಾ ಅಂತ ಕರೆಯೋಣ ಸ್ನೇಹಿತರೆ. ಇವಳಿಗೆ ದ್ವಿ ಅನ್ನೋ ತಮ್ಮ ಇದ್ದಾನೆ. ಇನ್ನ ತಂದೆ ಎಡಿ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಎಂಪ್ಲಾಯ್ ಆಗಿದ್ದಾನೆ. ವೀತಾ ಅವರಮ್ಮ ಜುಮಿಯಾತಿ ಸಲೂನ್ ವೀತಾ ಅನ್ನೋ ಹೆಸರಿನ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದಾರೆ. ಸಲೂನ್ ಅಲ್ಲಿ ಯಾವಾಗ್ಲೂ ತುಂಬಾನೇ ಜನ ಇರ್ತಾರೆ. ಮನೆ ಕಡೆ ಗಮನ ಕೊಡೋಕೆ ಇವಳಿಗೆ ಟೈಮೇ ಸಿಗ್ತಿರಲ್ಲ. ಆದ್ರೆ ಎಡಿ ಗೌರ್ಮೆಂಟ್ ಕೆಲಸ ಅಲ್ವಾ, ಟೈಮ್ಗೆ ಸರಿಯಾಗಿ ಮನೆಗೆ ಬಂದು ಮಕ್ಕಳ ಜೊತೆ ಸಮಯ ಕಳೀತಾ ಇರ್ತಾನೆ. ದ್ವಿ ಮತ್ತೆ ವೀತಾ ಇಬ್ರು ಎಡಿ ಜೊತೆ ತುಂಬಾನೇ ಕನೆಕ್ಟ್ ಆಗಿ 3 ಜನ ಫ್ರೆಂಡ್ಸ್ ತರ ಇದ್ದಾರೆ. ಎಡಿಗೆ ತಿಲಾಪಿಯಾ ಫಿಶ್ ಇಂದ ಮಾಡೋ ಅಡುಗೆ ಅಂದ್ರೆ ತುಂಬಾನೇ ಇಷ್ಟ. ವೀತಾಗೂ ಹೇಗೆ ಅಡುಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದಾನೆ. ಮುಂದೆ ನಾನು ನಿಮ್ಗೋಸ್ಕರ ತಿಲಾಪಿಯಾ ಫಿಶ್ ಮಾಡ್ಕೊಡ್ತೀನಿ ಅಂತ ಇದ್ದಾಳೆ ವೀತಾ. ಜುಮಿಯಾತಿ ಸಲೂನ್ ಇಂದ ಸುಸ್ತಾಗಿ ಮನೆಗೆ ಬಂದು ಮಕ್ಕಳನ್ನ ಮಾತಾಡಿಸ್ತಿದ್ರೆ ಇವರು ಮಾತಾಡೋಕೆ ತಯಾರಿಲ್ಲ. ಎಡಿ ಹತ್ರ ಹೋಗ್ತಾ ಇದ್ದಾರೆ, ಯಾಕಂದ್ರೆ ಇಬ್ಬರಿಗೂ ಬೇಜಾರಾಗಿದೆ. ಅಮ್ಮ ಮನೆಗೆ ಲೇಟ್ ಆಗಿ ಬರ್ತಾಳೆ, ನಮ್ ಜೊತೆ ಸಮಯ ಕಳಿಯಲ್ಲ ಅಂತ. ಜುಮಿಯಾತಿ ಕೂಡ ಮಕ್ಕಳು ಮಾತಾಡ್ತಿಲ್ಲ ಅಂತ ದುಃಖದಲ್ಲಿ ಇದ್ದಾಳೆ. ತನ್ನ ಗಂಡ ಎಡಿಗೆ ನನಗೆ ಮನೆಯಲ್ಲಿ ಇರಬೇಕು, ಮಕ್ಕಳನ್ನ ಮತ್ತೆ ನಿನ್ನನ್ನ ನೋಡ್ಕೋಬೇಕು ಅಂತ ತುಂಬಾನೇ ಆಸೆ ಇದೆ, ಆದ್ರೆ ದುಡಿಯೋದು ಕೂಡ ಮುಖ್ಯ ಅಲ್ವಾ ಅಂದಾಗ ನೀನೇನ್ ತಲೆ ಕೆಡ್ಸ್ಕೋಬೇಡ, ಮಕ್ಕಳಿಗೆ ನಾನು ಅರ್ಥ ಮಾಡಿಸ್ತೀನಿ ಅಂತಾನೆ ಎಡಿ. ಮುಂದಿನ ದಿನ ದ್ವಿ ಫುಟ್ಬಾಲ್ ಪ್ರಾಕ್ಟೀಸ್ಗೆ ಹೊರಟಿದ್ದಾನೆ. ಇವನನ್ನ ಕರ್ಕೊಂಡು ಹೋಗಿ ಬರೋಕೆ ವೀತಾಗೆ ಹೇಳ್ತಿದ್ದಾನೆ ಎಡಿ. ಇವತ್ತು ಭಾನುವಾರ ಆದ್ರೂ ಕೂಡ ಜುಮಿಯಾತಿ ಸಲೂನ್ಗೆ ಹೋಗಿದ್ದಾಳೆ. ತಾಯಿಯಾದವರು ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಂಡಿರ್ಬೇಕಲ್ವಾ, ಭಾನುವಾರನು ನಮ್ ಜೊತೆ ಇರಲ್ಲ ಅವರು ಅಂತ ವೀತಾ ಕೋಪ ಮಾಡ್ಕೊಂಡಿರೋದ್ರಿಂದ ನಿಮ್ಮಮ್ಮ ನಿಮ್ಗೋಸ್ಕರನೇ ಕಷ್ಟಪಟ್ಟು ದುಡಿತಾ ಇರೋದು, ಹಾಗೆಲ್ಲ ಮಾತಾಡ್ಬೇಡ ಅಂತ ಎಡಿ ಹೇಳಿ ದ್ವಿನ ಜೊತೆ ಅವಳನ್ನ ಕಳಿಸ್ತಾನೆ. ವೀತಾ ದ್ವಿನ ಕರ್ಕೊಂಡ್ ಬಂದು ಫುಟ್ಬಾಲ್ ಪ್ರಾಕ್ಟೀಸ್ಗೆ ಬಿಟ್ಟು ಇಲ್ಲೇ ವೇಟ್ ಮಾಡ್ತಿದ್ದಾಗ ಯಾಕೋ ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಶುರು ಆಯ್ತು. ಅದಕ್ಕೆ ದ್ವಿನ ಕರೆದು ನಾನು ಮನೆಗೆ ಹೋಗಿ ಬರ್ತೀನಿ, ಅಲ್ಲಿ ಎಲ್ಲಿಗೂ ಹೋಗ್ಬೇಡ ಅಂತ ಹೇಳಿ ಮನೆಗೆ ಬರ್ತಾಳೆ. ಇವರಪ್ಪ ಎಡಿಯ ರೂಮ್ ಅಲ್ಲಿ ಏನೋ ದಡಬಡ ಶಬ್ದ ಆಗ್ತಿದೆ, ಏನು ಅಂತ ನೋಡೋಕೆ ವೀತಾ ರೂಮ್ ಡೋರ್ ನ ಓಪನ್ ಮಾಡಿದಾಗ ಶಾಕಿಂಗ್ ದೃಶ್ಯವನ್ನ ನೋಡ್ತಾಳೆ. ಎಡಿ ಯಾರೋ ಬೇರೆ ಮಹಿಳೆಯ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದಾನೆ. ವೀತಾನ ನೋಡಿದ ಎಡಿ ಎದ್ ಬಂದು ಇದರ ಬಗ್ಗೆ ನಿಮ್ಮ ಅಮ್ಮಂಗೆ ಹೇಳ್ಬೇಡ ಅಂತಿದ್ದಾನೆ. ವೀತಾ ಇವನನ್ನ ಜೋರಾಗಿ ತಡೆದಾಗ ಇವಳ ಕೆನ್ನೆಗೆ ಹೊಡೆದು ನಿಮ್ಮ ಅಮ್ಮಂಗೆ ಈ ವಿಷಯ ಗೊತ್ತಾದ್ರೆ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ಅಂತ ಹೆದರಿಸಿ ವಾಪಸ್ ಕೆಲಸ ಮುಂದುವರ್ಸೋಕೆ ಹೋಗ್ತಾನೆ. ತನ್ನ ತಂದೆಯ ನಿಜವಾದ ಮುಖ ನೋಡಿ ಆಘಾತಕ್ಕೊಳಗಾಗಿರೋ ವೀತಾ ಸತ್ಯ ತನ್ನ ತಾಯಿಗೆ ಹೇಳಿದ್ರೆ ಏನ್ ಮಾಡ್ತಾರೋ ಅಂತ ಹೆದರುಕೊಂಡೆ ಜುಮಿಯಾತಿಗೆ ಏನು ಹೇಳೋದೇ ಇಲ್ಲ. ಹೀಗೆ ದಿನಗಳು ಕಳೀತಾ ಫೆಬ್ರವರಿ 2002ಕ್ಕೆ ಬರ್ತೀವಿ. ಎಡಿ ಕೆಲಸದ ಮೇಲೆ ಬೇರೆ ಊರಿಗೆ ಹೊರಟಿದ್ದಾನೆ. ಇನ್ನ ಬರೋಕೆ 1 ವಾರ ಆಗುತ್ತೆ. ಸ್ವಲ್ಪ ದಿನ ಆದ್ಮೇಲೆ ದ್ವಿನ ವೀತಾ ಮತ್ತೆ ಫುಟ್ಬಾಲ್ ಪ್ರಾಕ್ಟೀಸ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಕ್ಕಪಕ್ಕದ ಮನೆಯವರು ನಿಮ್ಮಪ್ಪ ಎಲ್ಲಿ ಕಾಣ್ತಿಲ್ವಲ್ಲ ಅಂತ ಕೇಳಿದಾಗ ಹೋದ್ವಾರನೇ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ, ಇನ್ನೇನ್ ಬರ್ತಾರೆ ಅಂತ ಹೇಳ್ತಾಳೆ ವೀತಾ. ಏನು ಹೋದ್ವಾರನ, ಯಾಕೋ ಸ್ವಲ್ಪ ಜಾಸ್ತಿ ದಿನ ಆದಂಗ ಅನಿಸ್ತಿದ್ಯಲ್ಲ ಅಂತ ಇವರು ಮಾತಾಡ್ಕೊಂತಿದ್ದಾರೆ. ಹೇಗೋ ಎಡಿ ಇಲ್ಲ, ಮಕ್ಕಳ ಕೆಲಸ ಏನಾದ್ರು ಜುಮಿಯಾತಿನೇ ಮಾಡ್ಬೇಕು. ಹಾಗಾಗಿ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ಗೆ ಹೋಗೋದು, ರಜಾ ಇದ್ದಾಗ ಹೊರಗೆ ಬೀಚ್ಗೆಲ್ಲ ಕರ್ಕೊಂಡು ಹೋಗಿ ಮಕ್ಕಳ ಜೊತೆ ಸಮಯ ಕಳೀತಾ ಇರ್ತಾಳೆ. ದ್ವಿನ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಈ ರೀತಿ ಮಕ್ಕಳು ಈಗ ಜುಮಿಯಾತಿಗೆ ಹತ್ರ ಆಗ್ತಿದ್ದಾರೆ. ರಜೆ ಮುಗಿಸ್ಕೊಂಡು 3 ಜನ ವಾಪಸ್ ಮನೆಗೆ ಬಂದಾಗ ಪಕ್ಕದ ಮನೆ ಪಾಕ್ ಮತ್ತೆ ಇವರ ಹೆಂಡತಿ ಬೂ ಕೂಡ ಎಡಿಯಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ಕೇಳಿದಾಗ ಸೇಮ್ ಊರಿಗೆ ಹೋಗಿದ್ದಾರೆ, ಇನ್ನೇನು ಮುಂದಿನ ವಾರ ಬಂದ್ಬಿಡ್ತಾರೆ ಅಂತ ಹೇಳಿ ಹೋಗ್ತಾಳೆ ಜುಮಿಯಾತಿ. ಎಡಿ ಹೋಗಿ ಯಾವ್ದೋ ಕಾಲ ಆಯ್ತು, ಇವ್ರು ನೋಡಿದ್ರೆ ನೆನ್ನೆ ಮೊನ್ನೆ ಹೋಗಿರೋ ಹಾಗೆ ಮಾತಾಡ್ತಾ ಇದಾರಲ್ಲ, ಯಾಕಾಗ್ಬೇಕು, ಪರ್ಸನಲ್ ಮ್ಯಾಟರ್ ಏನೋ ಇದೆ ಅನ್ಸುತ್ತೆ. ಗಂಡ ಹೆಂಡತಿ ಕಿತ್ತಾಡ್ತಿದ್ದಾರೆ
ಮಾತಾಡ್ಕೊಂಡು ದೂರ ಆಗಿರ್ಬೋದು. ಅವರ ಪರ್ಸನಲ್ ವಿಷಯದಲ್ಲಿ ಮೂಗ್ ತೋರ್ಸೋದು ಬೇಡ ಅಂತ ಸುಮ್ನಾಗ್ತಾರೆ. ಒಂದಿನ ದ್ವಿ ಮತ್ತೆ ವೀತಾ ತಮ್ಮ ತಾಯಿಯ ಸಲೂನ್ ಹತ್ರ ಬರ್ತಾರೆ. ಇದೇ ಸಮಯಕ್ಕೆ ಸಲೂನ್ ಒಳಗಿಂದ ಒಬ್ಳು ಮಹಿಳೆ ವೀತಾನ ನೋಡ್ತಾ ಸ್ಮೈಲ್ ಮಾಡ್ಕೊಂಡು ಹೋಗ್ತಾಳೆ. ಇವಳು ಬೇರೆ ಯಾರೋ ಅಲ್ಲ ಸ್ನೇಹಿತರೆ, ಅವತ್ತು ಎಡಿಯ ಜೊತೆ ರೂಮ್ ಅಲ್ಲಿ ಇದ್ದಿದ್ದು ಇದೇ ಮಹಿಳೆ. ಎಲ್ಲಾ ವಿಷಯ ಹೇಳೋಣ ಅಂತ ವೀತಾ ಅನ್ಕೊಂಡ್ರು. ಎಡಿ ಏನ್ ಮಾಡ್ತಾನೋ ಅಂತ ಹೆದರ್ಕೊಂಡು ಮತ್ತೆ ಸುಮ್ನಾಗ್ತಾಳೆ. ಇವತ್ತು ರಾತ್ರಿ ವೀತಾ ಮಲಗಿದ್ದಾಗ ಕಣ್ಮುಚ್ಚಿದ್ರೆ ಇವಳಿಗೆ ಎಡಿ ಮತ್ತೆ ಆ ಮಹಿಳೆ ರೂಮ್ ಅಲ್ಲಿ ಇರೋದೇ ಕಣ್ಮುಂದೆ ಬರ್ತಿದೆ. ಅದಕ್ಕೆ ಎಚ್ಚರಿಕೆ ಆದಾಗ ಯಾರೋ ಮನೆಯ ಡೋರ್ ಓಪನ್ ಮಾಡೋ ಹಾಗೆ ಶಬ್ದ ಆಯ್ತು. ಯಾರು ಅಂತ ನೋಡೋಕೆ ಬಂದಾಗ ಎಡಿಯ ರೂಮ್ ಅಲ್ಲಿ ಈಗ ಏನೋ ಶಬ್ದ ಆಗ್ತಿದೆ, ಆದ್ರೆ ರೂಮ್ ಅಲ್ಲಿ ಯಾರು ಇಲ್ಲ. ಇವಳ ಹಿಂದೆ ಗೋಡೆ ಮೇಲೆ ಒಂದು ದುಷ್ಟಶಕ್ತಿ ಹೋಗ್ತಾ ಇರೋದನ್ನ ನಾವು ನೋಡ್ಬೋದು. ಮನೆಯಲ್ಲಿ ಅಮ್ಮ ಎಲ್ಲೋ ಕಾಣ್ತಿಲ್ವಲ್ಲ ಅಂತ ಹೊರಗೆ ಬಂದ್ರೆ ಇವ್ರ ಅಮ್ಮ ಜುಮಿಯಾತಿನೇ ಡೋರ್ ತೆಕ್ಕೊಂಡ್ ಬಂದು ಮರದ ಮೇಲೆ ಹತ್ತಿ ಕತ್ತಿಗೆ ಹಗ್ಗ ಸುತ್ಕೊಂಡು ಮೇಲಿಂದ ಜಂಪ್ ಮಾಡ್ತಾಳೆ. ತನ್ನ ತಾಯಿಯನ್ನ ಕಾಪಾಡೋಕೆ ವೀತಾ ಟ್ರೈ ಮಾಡ್ತಿದ್ದಾಗ ಮನೆ ಒಳಗೆ ಎಡಿ ಮತ್ತೆ ಆ ಮಹಿಳೆ ಇರೋದನ್ನ ನೋಡ್ತಿದ್ದಂಗೆ ನಿದ್ದೆಯಿಂದ ಇವಳಿಗೆ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಇಷ್ಟೊತ್ತು ನಡೆದಿದ್ದೆಲ್ಲ ಇವಳ ಕನ್ಸಾಗಿತ್ತು. ಇವತ್ತು ಪಕ್ಕದ ಮನೆಯಲ್ಲಿ ಇರೋ ಪಾಕ್ ಮತ್ತೆ ಬೂ ಅವರ ಮಗಳ ಎಂಗೇಜ್ಮೆಂಟ್ ಇದೆ ಅಂತ ಬಂದಿದ್ದಾರೆ. ಹಾಗೆ ಮಾತಾಡ್ತಾ ಮತ್ತೆ ಎಡಿಯ ವಿಷಯ ಬರುತ್ತೆ. ಇಷ್ಟೊತ್ತಿಗೆ ಎಡಿ ಕೂಡ ಬರ್ಬೇಕಾಗಿತ್ತು, ಯಾಕೋ ಬಂದಿಲ್ಲ, ಇನ್ನ ಒಂದ್ ವಾರ ಅಷ್ಟೇ ಅಲ್ವಾ ಆಗಿರೋದು, ಬರ್ತಾರೆ ಅಂತ ಜುಮಿಯಾತಿ ಹೇಳ್ದಾಗ ಪಾಕ್ ಇವಳನ್ನ ಸೈಡ್ಗೆ ಕರ್ಕೊಂಡ್ ಬಂದು ಹೇಳ್ತಾರೆ, ಅದೇನ್ ಪದೇ ಪದೇ ಒಂದ್ ವಾರ ಅಷ್ಟೇ ಆಗಿರೋದು, ಹೋದ್ ವಾರ ಎಡಿ ಹೋಗಿರೋದು ಅಂತ ಯಾಕೆ ಹೇಳ್ತಿದಿರೋ ಗೊತ್ತಿಲ್ಲ. ನನಗೆ ಸರಿಯಾಗಿ ನೆನ್ಪಿದೆ, ಕಳೆದ ವಾರ ಅಲ್ಲ ಕಳೆದ ವರ್ಷ ಅಂದ್ರೆ 2002 ಫೆಬ್ರವರಿಯಲ್ಲಿ ನಿಮ್ ಗಂಡ ಹೊರಗೆ ಹೋಗಿದ್ದು. ಈಗ 2003 ಆಗಸ್ಟ್ ಬಂದಿದೆ, 1.5 ವರ್ಷ ಆಗೋಗಿದೆ. ನೀವು ನೋಡಿದ್ರೆ 1 ವಾರ ಅಂತಿರಲ್ಲ ಅಂದಾಗ ಈಗ ಕ್ಯಾಲೆಂಡರ್ ನೋಡಿದಾಗ ಜುಮಿಯಾತಿಗೆ ಅರಿವಾಯ್ತು ಇವರು ಹೇಳ್ತಿರೋದು ನಿಜ ಅಂತ. ಜುಮಿಯಾತಿ ಮತ್ತೆ ವೀತಾ ಮನೆಗೆ ವಾಪಸ್ ಬಂದು ಫುಲ್ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ. 1.5 ವರ್ಷ ಕಳೆದಿದ್ರು ಕೂಡ 1 ವಾರನೂ ಆಗಿಲ್ಲ ಅಂತ ಅನಿಸ್ತಾ ಇದೆಯಲ್ಲ. ನೋಡಿದ್ರೆ ನೀನು ಮತ್ತೆ ದ್ವಿ ಇಬ್ರು ಎಕ್ಸಾಮ್ ಪಾಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ಗೆ ಸೇರ್ಕೊಂಡಿದ್ದೀರಾ, ಆದ್ರೂ ನಮಗೆ 1.5 ವರ್ಷ ಆಗೋಗಿದೆ ಅಂತ ಗೊತ್ತೇ ಆಗ್ಲಿಲ್ವಲ್ಲ, ಇದ್ ಹೇಗೆ ಸಾಧ್ಯ ಅಂತ ಹೇಳ್ತಿದ್ದಾಳೆ ಜುಮಿಯಾತಿ. ಅದಕ್ಕೆ ಈಗ ಇಬ್ರು ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಅಫೇರ್ಸ್ ಆಫೀಸ್ಗೆ ಹೋಗಿ ಎಡಿ ಕೆಲ್ಸಕ್ಕೆ ಹೋಗ್ತಿದ್ದನ್ನ ನೋಡ್ಕೊಂಡ್ ಬರೋಣ ಅಂತ ಹೊರಟಾಗ ಸರಿಯಾದ ಸಮಯಕ್ಕೆ ಎಡಿನೇ ಮನೆಗೆ ಬರ್ತಾನೆ. ಅಮ್ಮ ಮಗಳಿಬ್ರು ದ್ವಿಗೆ ಏನು ವಿಷಯ ಹೇಳಿಲ್ಲ, ಹಾಗಾಗಿ ಅಪ್ಪ 1 ವಾರ ಆಯ್ತಲ್ಲ ಅದಕ್ಕೆ ಬಂದಿದ್ದ ಅಂತ ದ್ವಿ ಅನ್ಕೊಂಡಿದ್ದಾನೆ. ಎಡಿ ಕೂಡ ದ್ವಿನ ಬಿಟ್ರೆ ಇವರಿಬ್ಬರನ್ನ ಮಾತಾಡಿಸ್ತಾನೆ ಇಲ್ಲ. ಬಂದವನೇ ತಿಂಡಿ ತಿಂದು ರೂಮ್ ಅಲ್ಲಿ ಏನೋ ಹುಡುಕಾಡ್ತಿದ್ದಾಗ ಜುಮಿಯಾತಿ 1.5 ವರ್ಷ ಎಲ್ಲಿಗ್ ಹೋಗಿದ್ದೆ, ಈಗ ನಾವೆಲ್ಲ ನೆನ್ಪಾದ್ವಾ, ಏನ್ ಹುಡುಕ್ತಾ ಇದ್ಯಾ ಅಂತೆಲ್ಲ ಕೇಳಿದಾಗ ಎಲ್ಲಿಗ್ ಹೋಗಿದ್ದೆ ಅನ್ನೋದು ಹೇಳಲ್ಲ. ಆದ್ರೆ ಆಸ್ತಿ ಪತ್ರ ಹುಡುಕ್ತಾ ಇದ್ದೀನಿ, ನನ್ನ ಬಿಸ್ನೆಸ್ಗೆ ಬೇಕು ಅಂತಾನೆ. ನಿಂದ್ಯಾವ್ ಬಿಸ್ನೆಸ್ ಇದೆ, ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಅಂತ ಕೊಟ್ಟೋಗಿರೋ ಮನೆ ಮತ್ತೆ ಜಮೀನು ಇದೆಲ್ಲ ನಿನ್ಗೆ ಯಾರು ಅಧಿಕಾರ ಕೊಟ್ರು ಮಾರಾಟ ಮಾಡೋಕೆ ಅಂತ ಜುಮಿಯಾತಿ ಕೇಳಿದಾಗ ಇವಳನ್ನ ಎಳ್ದಾಡಿ ಬೈದು ಮನೆಯಿಂದ ಹೋಗ್ತಾನೆ. ಏನೇ ಮಾಡಿದ್ರು ಪ್ರಾಪರ್ಟಿ ಪೇಪರ್ಸ್ ಎಲ್ಲಿದೆ ಅಂತ ಜುಮಿಯಾತಿ ಹೇಳಲ್ಲ, ಕೊಡೋದು ಇಲ್ಲ. ಒಂದಿನ ವೀತಾ ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ಎಡಿಯ ಆಫೀಸ್ ಹತ್ರ ಬಂದು ನಿಮ್ಗೋಸ್ಕರ ತಿಲಾಪಿಯಾ ಫಿಶ್ ಇಂದ ಅಡುಗೆ ಮಾಡ್ಕೊಂಡ್ ಬಂದಿದ್ದೀನಿ ತಗೊಳ್ಳಿ ಅಂತ ಕೊಟ್ರೆ ಇಸ್ಕೊಂಡ್ ಹೋಗಿ ಡಸ್ಟ್ ಬಿನ್ ಗೆ ಹಾಕ್ಬಿಟ್ಟು ಹೋಗ್ತಾನೆ. ಏನಾದ್ರೂ ಮಾಡಿ ತನ್ನ ತಂದೆ ವಾಪಸ್ ಮನೆಗೆ ಬರ್ಬೇಕು, ತನ್ನ ತಾಯಿಯ ಜೊತೆ ಇರ್ಬೇಕು ಅಂತ ಎಡಿನ ಮಾತಾಡ್ಸೋಕೆ ನೋಡ್ತಿದ್ದಾಳೆ. ಆದ್ರೆ ಅವನು ಸ್ವಂತ ಮಗಳನ್ನೇ ಮರ್ತೋಗಿದ್ದಾನೆ. ನಡೆದ ವಿಷಯ ಎಲ್ಲ ಜುಮಿಯಾತಿ ಪಕ್ಕದ ಮನೆ ಪಾಕ್ಗೆ ಹೇಳಿದಾಗ ನನಗನಿಸ್ತಿದೆ ಇದು ವಾಮಾಚಾರದ ಕೇಸ್ ಇರೋ ಹಾಗಿದೆ. ಹೇಗಾದ್ರೂ ಆಗ್ಲಿ ನನಗೆ ಒಬ್ರು ಉಸ್ತಾದ್ ಪರಿಚಯ ಇದ್ದಾರೆ, ಉಸ್ತಾದ್ ಅಹಮದ್ ಅಂತ. ಅವರಿಗೆ ಈ ವಾಮಾಚಾರದ ಬಗ್ಗೆ ದುಷ್ಟಶಕ್ತಿಗಳ ಬಗ್ಗೆ ತುಂಬಾನೇ ಗೊತ್ತಿದೆ, ಅವರನ್ನ ಭೇಟಿಯಾಗಿ ಅಂತ ಪಾಕ್ ಹೇಳ್ತಾರೆ. ತಕ್ಷಣ ಜುಮಿಯಾತಿ ವೀತಾ ಜೊತೆ ಉಸ್ತಾದ್ ಅವರ ಹತ್ರ ಬಂದಾಗ ಇವ್ರಿಗೆ ಏನ್ ನಡೀತಿದೆ ಅಂತ ಗೊತ್ತಾಯ್ತು. ಎಡಿ ಬೇರೆ ಎಲ್ಲಿಗೂ ಅಲ್ಲ ಯಾರೋ ಬೇರೆ ಮಹಿಳೆಯ ಜೊತೆ ಇದ್ದಾನೆ. ಒಂದು ತುಂಬಾನೇ ಶಕ್ತಿಶಾಲಿ ವಾಮಾಚಾರದ ಪ್ರಯೋಗ ಮಾಡಿದರೆ, ಅದರ ಹೆಸರು ಶಬ್ದ ಪಂಡಿತ ರಾತು ಅಂತ. ಎಡಿ ಯಾವ ಮಹಿಳೆ ಜೊತೆ ಇದನೋ ಅವಳೇ ಮಾಟ ಮಂತ್ರ ಮಾಡಿಸ್ತಾ ಇರೋದು. ಇದೊಂದು ರೀತಿಯ ವಶೀಕರಣ ಆಗಿದೆ ಅಂತ ಉಸ್ತಾದ್ ಹೇಳಿದಾಗ ನಾವು ನೋಡ್ತೀವಿ ಒಬ್ಳು ಮಾಂತ್ರಿಕ ಮಹಿಳೆಯನ್ನ ಹಿಡ್ಕೊಂಡು ಎಡಿ ಜೊತೆ ರೂಮ್ ಅಲ್ಲಿ ಇದ್ದ ಆ ಮಹಿಳೆ ವಾಮಾಚಾರದ ಪ್ರಯೋಗ ಮಾಡಿಸಿ ಎಡಿ ತಾನು ಹೇಳಿದ್ದನ್ನ ಮಾತ್ರ ಕೇಳೋ ಹಾಗೆ ಮಾಡಿದಳೆ. 100 ವರ್ಷಗಳ ಹಿಂದೆ ಶಬ್ದ ಪಂಡಿತ ರಾತು ಅನ್ನೋ ಆಚರಣೆಯನ್ನ ಶತ್ರುಗಳನ್ನ ಸೋಲ್ಸೋಕೆ ಬಳಸ್ತಾ ಇದ್ರು. ಆದ್ರೆ ಈಗ ಅದನ್ನ ಸ್ವಲ್ಪ ಚೇಂಜ್ ಮಾಡಿ ಈ ರೀತಿ ವಶೀಕರಣಕ್ಕೆ ಬಳಸ್ತಾ ಇದ್ದಾರೆ. ಮತ್ತೆ ಎಡಿಯ ಜೊತೆ ಇರೋ ಆ ಮಹಿಳೆಯ ಹೆಸರು ರಿನಿ ಅಂತ ಸ್ನೇಹಿತರೆ. ರಿನಿ ಹೇಗೆ ಈ ಆಚರಣೆ ಮಾಡ್ತಾಳೆ ಅಂದ್ರೆ 3 ದಿನ 3 ರಾತ್ರಿ ಊಟ ನೀರು ಇಲ್ದೆ ಕಣ್ಣು ಮುಚ್ಚಿ ಮಂತ್ರವನ್ನ ಹೇಳ್ಬೇಕು. ಏನೇ ಆದ್ರೂ ಡಿಸ್ಟ್ರಾಕ್ಟ್ ಆಗ್ಬಾರ್ದು. ಸೊ ಕಣ್ಣು ಮುಚ್ಚಿ ಮಂತ್ರ ಹೇಳೋಕೆ ಶುರು ಮಾಡಿದಾಗ ಮೊದಲನೇ ದಿನಾನೇ ಒಂದು ದೈತ್ಯವಾದ ಹಾವು ಬಂದು ಇವಳನ್ನ ಸುತ್ತಕೊಳ್ಳುತ್ತೆ. ಅಂದ್ರೆ ಡೆವಿಲ್ ತನ್ನ ಕೈ ಕೆಳಗೆ ಇರೋ ಬೇರೆ ದುಷ್ಟಶಕ್ತಿಯನ್ನ ಹಾವಿನ ರೂಪದಲ್ಲಿ ಇವಳನ್ನ ಪರೀಕ್ಷೆ ಮಾಡೋಕೆ ಕಳಿಸಿರೋದು. ದೊಡ್ಡ ಹಾವು ಚಿಕ್ಕ ಹಾವು ಏನೇ ಬಂದ್ರು ಇವಳು ಮಂತ್ರ ಹೇಳೋದು ಮಾತ್ರ ನಿಲ್ಸಲ್ಲ. ಹಾಗಾಗಿ ಕೊನೆಗೂ 3 ದಿನ ಕಂಪ್ಲೀಟ್ ಆದ್ಮೇಲೆ ಮಾಂತ್ರಿಕ ಮಹಿಳೆ ಬಂದು ಹೇಳ್ತಾಳೆ, ಈ ಆಚರಣೆನ ನೀನು ಮುಗಿಸಿರೋದ್ರಿಂದ ನಿನಗೆ ಇಷ್ಟ ಆಗಿರೋ ವ್ಯಕ್ತಿನ ನೀನು ಕಂಟ್ರೋಲ್ ಮಾಡಬಹುದು, ನೀನು ಹೇಳ್ದಂಗೆ ಅವನು ಕೇಳ್ತಾನೆ ಅಂತ ಹೇಳ್ತಾಳೆ. ಈಗ ರಿನಿ ಟಾರ್ಗೆಟ್ ಮಾಡೋದು ಜುಮಿಯಾತಿಯ ಗಂಡ ಎಡಿನ. ರಿನಿ ಜುಮಿಯಾತಿಯ ಸಲೂನ್ಗೆ ಅವಾಗವಾಗ ಬರ್ತಾ
ಮಾಡ್ತಿರ್ತಾಳೆ. ಆಗ ಎಡಿನ ನೋಡಿ ಇಷ್ಟಪಟ್ಟು ಅವನಿಗೆ ಬೇಕು ಅಂತ ಡಿಸೈಡ್ ಆಗಿ ಮತ್ತೊಂದು ಆಚರಣೆಯನ್ನ ಮಾಡ್ತಾಳೆ ರಕ್ತದ ಸಹಾಯದಿಂದ. ಹೇಗೋ ಇವಳಿಗೆ ಎಡಿಯ ಫ್ಯಾಮಿಲಿ ಫೋಟೋ ಸಿಕ್ಕಿದೆ, ಸಲೂನ್ ಇಂದ ಕತ್ಕೊಂಡ್ ಬಂದಿರಬಹುದು ಮೋಸ್ಟ್ಲಿ. ಈ ಫೋಟೋಗೆ ರಕ್ತ ಹಚ್ಚಿ ತನ್ನ ಮುಖಕ್ಕೆಲ್ಲ ರಕ್ತ ಬಳ್ಕೊಂಡು ಏನ್ ಮಾಡ್ತಾಳೆ ಅಂದ್ರೆ ಎಡಿಯ ದೃಷ್ಟಿಯಲ್ಲಿ ತನ್ನ ನಿಜವಾದ ಫ್ಯಾಮಿಲಿನ ಯಾರೋ ಹೊರಗಿನವ್ರ ತರ ಮಾಡ್ಬಿಡ್ತಾಳೆ. ಅದೇ ತಾನು ಜುಮಿಯಾತಿ ತರ ಕಾಣಿಸೋ ಹಾಗೆ ಮಾಡ್ತಾಳೆ. ಇದರಿಂದ ಏನಾಯ್ತು ಅಂದ್ರೆ ಎಡಿ ತನ್ನ ಫ್ಯಾಮಿಲಿ ತನಿಗೇನೆ ಪರಿಚಯ ಇಲ್ಲ ಅನ್ನೋ ಹಾಗೆ ನಡ್ಕೊಂತಾನೆ. ಮತ್ತೆ ರಿನಿ ಹತ್ರ ಬಂದಾಗೆಲ್ಲ ಇವನಿಗೆ ರಿನಿಯ ಜಾಗದಲ್ಲಿ ಜುಮಿಯಾತಿ ಇರೋ ಹಾಗೆ ಕಾಣಿಸೋದ್ರಿಂದ ತನ್ನ ಹೆಂಡತಿ ಜೊತೆಯಲ್ಲೇ ಇದೀನಿ ಅಂತ ಅನ್ಕೊಂಡಿದ್ದಾನೆ. ಕಳೆದ 1.5 ವರ್ಷದಿಂದ ಇದೇ ರೀತಿ ಅನ್ಕೊಂಡೆ ಎಡಿ ರಿನಿ ಜೊತೆ ಇರೋದು. ಈಗ ಉಸ್ತಾದ್ ಈ ಆಚರಣೆ ಬಗ್ಗೆ ಹೇಳಿದಾಗ ಮತ್ತೆ ಇದರಿಂದ ಪಾರಾಗೋದು ಹೇಗೆ ಅಂತ ಜುಮಿಯಾತಿ ಕೇಳ್ತಾಳೆ. ಇದರಿಂದ ದೇವರೇ ನಿಮ್ಮನ್ನ ಕಾಪಾಡಬೇಕು, ಬೇರೆ ಏನು ಮಾಡೋಕೆ ಸಾಧ್ಯ ಇಲ್ಲ, ಪ್ರತಿದಿನ ತಪ್ಪದೆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಪ್ರೇಯರ್ ಮಾಡಿ ಅಂತ ಹೇಳ್ತಾರೆ ಉಸ್ತಾದ್. ಸೊ ಇವ್ರು ಹೇಳ್ದಂಗೆ ಅಮ್ಮ ಮಗಳಿಬ್ರು ಪ್ರೇಯರ್ ಮಾಡೋಕೆ ಶುರು ಮಾಡ್ತಾರೆ. ಶುರು ಮಾಡ್ತಿದ್ದಂಗೆ ಜುಮಿಯಾತಿ ಮತ್ತೆ ಎಡಿ ಇರೋ ಫೋಟೋನ ಗ್ಲಾಸ್ ತಂತಾನೆ ಹೊಡೆದೋಗುತ್ತೆ. ಅದು ಜುಮಿಯಾತಿ ಇರೋ ಕಡೆ ಮಾತ್ರ. ಮುಂದಿನ ದಿನ ಜುಮಿಯಾತಿ ಸಲೂನಲ್ಲಿ ಇದ್ದಾಗ ಯಾಕೋ ಇವಳು ತುಂಬಾನೇ ಬೆವರ್ತಾ ಇದ್ದಾಳೆ. ಅಷ್ಟೇ ಅಲ್ಲ ಮೂಗಲು ರಕ್ತ ಬರುತ್ತೆ. ಮೊದಲು 1 ನಿಮಿಷ ಸುಧಾರಿಸ್ಕೊಳ್ಳೋಕು ಟೈಮ್ ಸಿಗ್ತಿರ್ಲಿಲ್ಲ, ಅಷ್ಟು ಜನ ಬರ್ತಿದ್ರು. ಈಗ ಕೆಲಸ ಮಾಡೋರೆ ಆರಾಮಾಗಿ ಕೂತಿದ್ದಾರೆ. ಜುಮಿಯಾತಿ ನೀರ್ ಕುಡಿಯೋಕೆ ಹೋದಾಗ ನೀರಲ್ಲಿ ಚೇಳು ಇರೋ ಹಾಗೆ ಕಾಣಿಸಿದ್ರಿಂದ ಗ್ಲಾಸ್ ಕೆಳಗೆ ಬೀಳಿಸ್ತಾಳೆ. ಇದೆಲ್ಲ ನೋಡಿ ಸಲೂನ್ ಅಲ್ಲಿ ಕೆಲಸ ಮಾಡೋರು ನಮಗೆ ಅನಿಸ್ತಾ ಇದೆ ಯಾರೋ ನಮ್ಮ ಸಲೂನ್ ಚೆನ್ನಾಗಿ ನಡೀತಾ ಇರೋದು ನೋಡಿ ಉರ್ಕೊಂಡು ಮಾಟ ಮಂತ್ರ ಮಾಡ್ಸಿದ್ದಾರೆ, ಅದಕ್ಕೆ ಬಿಸ್ನೆಸ್ ಡೌನ್ ಆಗಿದೆ ಮತ್ತೆ ನಿಮ್ಗೆ ಈ ರೀತಿ ಎಲ್ಲ ಆಗ್ತಿದೆ. ಸಲೂನ್ ನ ಹೊರಗೆ ಕೆಲವು ದಿನಗಳಿಂದ ಯಾರೋ ಕೆಂಪು ಮಣ್ಣು ಹಾಕ್ತಿದ್ದಾರೆ. ಬೆಳಗ್ಗೆ ಕ್ಲೀನ್ ಮಾಡಿರ್ತೀವಿ, ಮುಂದಿನ ದಿನ ಬಂದಾಗ ನೋಡಿದ್ರೆ ಮತ್ತೆ ಹಾಕಿರ್ತಾರೆ. ನಾವು ಗೊತ್ತಿರೋರ್ಗೆ ವಿಚಾರಿಸಿದಾಗ ಇದು ಮಂತ್ರಿಸಿರೋ ಸ್ಮಶಾನದ ಮಣ್ಣು, ಇದನ್ನ ಅಂಗಡಿ ಮುಂದೆ ಹಾಕೋದ್ರಿಂದ ಬಿಸ್ನೆಸ್ ಅಲ್ಲಿ ಲಾಸ್ ಆಗುತ್ತೆ ಅಂತ ಹೇಳಿದ್ರು. ಯಾರೋ ನಿಮಗೆ ಆಗದೆ ಇರೋರೆ ಈ ಕೆಲಸ ಮಾಡ್ತಿರ್ಬೇಕು ಅಂದಾಗ ಜುಮಿಯಾತಿ ಈ ಮಣ್ಣನ್ನ ಇಸ್ಕೊಂಡ್ ಬಂದು ಉಸ್ತಾದ್ಗೆ ತೋರಿಸ್ತಾಳೆ. ಇವರು ಕೂಡ ಸಲೂನ್ ಅಲ್ಲಿ ಕೆಲಸ ಮಾಡ್ತಿರೋರು ಹೇಳಿದ್ದನ್ನೇ ಹೇಳ್ತಾರೆ. ಆದ್ರೆ ಮಣ್ಣು ಹಾಕ್ತಿರೋದು ಬೇರೆ ಯಾರು ಅಲ್ಲ, ರಿನಿ ಅಥವಾ ಎಡಿನೇ ಇರ್ಬೇಕು. ಒಂದು ರಾತ್ರಿ ಸಲೂನ್ ಅಲ್ಲೇ ಇದ್ದು ನೋಡಿ ಅಂತ ಉಸ್ತಾದ್ ಹೇಳಿದ್ರಿಂದ ಇವತ್ ರಾತ್ರಿನೇ ಜುಮಿಯಾತಿ ಸಲೂನ್ ನ ಒಳಗೇನೆ ಯಾರು ಬರ್ತಾರೆ ಅಂತ ಕಾಯ್ತಾ ಕೂತ್ಕೊಂತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಎಡಿನೇ ಬಂದು ಮಣ್ಣು ಹಾಕ್ತಿರೋದು ನೋಡಿ ಇವನನ್ನ ಹಿಂಬಾಲಿಸ್ಕೊಂಡ್ ಬಂದಾಗ ಎಡಿ ರಿನಿಯ ಜೊತೆ ಹೋಗೋದನ್ನ ನೋಡ್ತಾಳೆ. ರಿನಿ ಕೂಡ ಇವಳನ್ನ ನೋಡ್ತಾಳೆ. ಸ್ವಲ್ಪನೂ ಭಯ ಆಗ್ಲಿ ನಾಚಿಕೆ ಆಗ್ಲಿ ಏನೂ ಇಲ್ಲ, ಏನೋ ಸಾಧನೆ ಮಾಡಿರೋ ಹಾಗೆ ಮುಖ ಮಾಡ್ಕೊಂಡು ಹೋಗ್ತಿದ್ದಾಳೆ. ಕಸ್ಟಮರ್ ಆಗಿ ನನ್ ಸಲೂನ್ಗೆ ಬರ್ತಿದ್ದವಳು ನನ್ ಗಂಡನೇ ಇವಳಿಗೆ ಕಸ್ಟಮರ್ ಆಗೋ ತರ ಮಾಡ್ಕೊಂಡವಳಲ್ಲ ಅಂತ ಜುಮಿಯಾತಿಗೆ ಕೋಪ ಬಂದಿದೆ. ಅದಕ್ಕೆ ಬೆಳಗ್ಗೆ ಸೀದಾ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಅಫೇರ್ಸ್ ಗೆ ಬಂದು ಎಡಿಯ ಸೀನಿಯರ್ ಆಫೀಸರ್ ನ ಭೇಟಿಯಾಗಿ ನನ್ ಗಂಡ ಮನೆಗೆ ಬರ್ತಿಲ್ಲ, ನನ್ ಮಕ್ಕಳನ್ನ ಕೂಡ ನೋಡ್ಕೊಂತಿಲ್ಲ, ಬೇರೆ ಮಹಿಳೆಯ ಜೊತೆ ಅಫೇರ್ ನಡೆಸ್ತಾ ಇದ್ದಾನೆ, ದಯವಿಟ್ಟು ನಮಗೆ ನ್ಯಾಯ ಕೊಡ್ಸಿ ಅಂದಾಗ ಏನು ನೀವು ಎಡಿಯ ಹೆಂಡತಿನ, ಅವನು ನೋಡಿದ್ರೆ ನೀವು 2 ವರ್ಷದ ಹಿಂದೆನೆ ಸಾವನ್ನಪ್ಪಿದ್ದೀರಾ ಅಂತ ಹೇಳಿ 1 ವರ್ಷದ ಹಿಂದೆ ರಿನಿ ಅನ್ನೋ ಮಹಿಳೆಯನ್ನ ಮದುವೆ ಆಗಿದ್ದಾನೆ. ಅವನ ಫೈಲ್ ಅಲ್ಲಿ ನೋಡಿ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಇದೆ ಅಂತ ತೋರಿಸ್ತಾರೆ ಸೀನಿಯರ್ ಆಫೀಸರ್. ತಕ್ಷಣ ಜುಮಿಯಾತಿ ಎಡಿ ಹತ್ರ ಬಂದು ಈ ರೀತಿ ಮಾಡೋಕೆ ನಿನ್ಗೆ ನಾಚಿಕೆ ಆಗಲ್ವಾ, ನೀನು ಮನೆಗೆ ಸರಿಯಾಗಿ ದುಡ್ಡು ಕೊಡ್ತಿರ್ಲಿಲ್ಲ ಅಂತ ನಾನು ಸಲೂನ್ ನಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದ್ರ ಜೊತೆಗೆ ನನ್ನ ಮಕ್ಕಳ ಕಣ್ಣಲ್ಲಿ ಕೆಟ್ಟವಳಾಗಿದ್ದೀನಿ, ನೀನು ದುಡ್ಡನ್ನ ಬೇರೆ ಯಾವಳಿಗೋಸ್ಕರನೋ ಖರ್ಚು ಮಾಡ್ತಿದ್ಯಾ, ನೀನೇನಾದ್ರೂ ಮಾಡ್ಕೊಂಡು ಹಾಳಾಗೋಗು, ನನ್ ಬಿಸ್ನೆಸ್ ನ ಯಾಕೆ ಹಾಳು ಮಾಡ್ತಿದ್ಯಾ, ನಮ್ಮ ಮಕ್ಕಳನ್ನ ಹೇಗೆ ಸಾಕೋದು ಅಂತ ಕೇಳಿದಾಗ ಏನಾದ್ರೂ ಮಾಡ್ಕೊ, ನನ್ನ ಹತ್ರ ಮತ್ತೆ ಬಂದ್ರೆ ನಾನು ಸುಮ್ನಿರಲ್ಲ ಅಂತ ಹೇಳಿ ಎಡಿ ಜುಮಿಯಾತಿನ ಜೋರಾಗಿ ತಳ್ಬಿಟ್ಟು ಹೋಗ್ತಾನೆ. ಇನ್ನೇನು ಜುಮಿಯಾತಿಗೆ ತಾನಾಗೆ ಸತ್ಯ ಗೊತ್ತಾಯ್ತಲ್ಲ ಅಂತ ವೀತಾ ಕೂಡ ಏನು ಹೇಳೋಕ್ ಹೋಗಲ್ಲ. ಈಗ ಎಡಿಯ ಹಣ ಎಲ್ಲಿಗೆ ಹೋಗ್ತಾ ಇದೆ, ಇವನ ಬಿಸ್ನೆಸ್ ಏನು ಅಂತ ಗೊತ್ತಾಗುತ್ತೆ. ಅದೇ ರಿನಿ ಕೂಡ ಒಂದು ಸಲೂನ್ ನ ಓಪನ್ ಮಾಡಿದ್ದಾಳೆ, ಎಲ್ಲಾ ದುಡ್ಡು ಇಲ್ಲಿ ಖರ್ಚಾಗೋಗಿದೆ, ಅದಕ್ಕೆ ಆಸ್ತಿ ಪತ್ರ ಹುಡ್ಕೊಂಡು ಬಂದಿದ್ದು. ಹೀಗೆ ಇದ್ರೆ ಆಗಲ್ಲ, ಏನಾದ್ರೂ ಮಾಡಿ ಆಸ್ತಿ ಹೊಡಿಬೇಕು ಅಂತ ಮತ್ತೆ ಆ ಮಾಂತ್ರಿಕ ಮಹಿಳೆ ಹತ್ರ ಬಂದಾಗ ಇವಳು ಡೀಮನ್ ಗಳಿಗಿಂತ ಉಚ್ಚ ಸ್ಥಾನದಲ್ಲಿ ಇರೋ ಡೆವಿಲ್ ರಾಣಿಯನ್ನ ಆಹ್ವಾನಿಸ್ತಾಳೆ. ಇವರು ಈ ರಾಣಿಯನ್ನ ರಾತು ಇಬ್ಲಿಸ್ ಅಂತ ಕರಿತಾ ಇದ್ದಾರೆ. ರಾತು ಅಂದ್ರೆ ರಾಣಿ, ಇಬ್ಲಿಸ್ ಅಂದ್ರೆ ಡೆವಿಲ್. ಸೊ ರಾತು ಇಬ್ಲಿಸ್ ಬಂದು ಯಾಕೆ ನನ್ನ ಕರೆದಿದ್ದು ಅಂತ ಕೇಳಿದಾಗ ಎಡಿ ನನಗೆ ನನ್ನ ಹೆಂಡತಿಯ ಆಸ್ತಿ ಹಣ ಸಂಪತ್ತು ಎಲ್ಲ ಬೇಕು, ಅಷ್ಟೆಲ್ಲ ಕೆಲಸದಲ್ಲಿ ನನಗೆ ಪ್ರಮೋಷನ್ ಸಿಗ್ಬೇಕು ಅಂದಾಗ ಅಷ್ಟೇ ತಾನೇ ನಾನ್ ನಿನಗೆ ಎಲ್ಲವನ್ನ ಕೊಡ್ತೀನಿ, ಆದ್ರೆ ನೀನು ನನಗೆ ಒಂದು ಬಲಿ ಕೊಡ್ಬೇಕು, ನಿನಗೆ ಹತ್ರ ಆಗಿರೋಂತವ್ರು ಯಾರಾದ್ರೂ ಆಗ್ಲಿ ಅವರನ್ನ ಬಲಿ ಕೊಡೋಕೆ ನಿನ್ ಕೈಯಲ್ಲಿ ಆಗುತ್ತಾ ಅಂದಾಗ ಆಯ್ತು ಅಂತಾನೆ ಎಡಿ. ಜುಮಿಯಾತಿನ ಬಲಿ ಕೊಡೋಕೆ ಮನೆಯಲ್ಲಿ ಯಾರು ಇಲ್ದೇ ಇದ್ದಾಗ ಬಂದು ಬಾಚಣಿಗೆಯಲ್ಲಿ ಇರೋ ಜುಮಿಯಾತಿನ ಕೂದಲು, ಮಗನ ಬಟ್ಟೆ ಮತ್ತೆ ಮಗಳ ಹೇರ್ ಕ್ಲಿಪ್ ನ ಎತ್ಕೊಂಡು ಹೋಗ್ತಾನೆ. ವಾಮಾಚಾರ ಮಾಡ್ಬೇಕಾದ್ರೆ ಬೇಕಾಗುತ್ತಲ್ಲ, ಅದಕ್ಕೆ ಇದೆಲ್ಲ ತಗೊಂಡ್ ಹೋಗಿ ವಾಮಾಚಾರದ ಪ್ರಯೋಗ ಮಾಡ್ತಾ ಇದ್ದಾರೆ. ಇದರಿಂದ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಮೊದಲು ಜುಮಿಯಾತಿಗೆ ಮನೆಯಲ್ಲಿ ಏನೋ ಕೊಳ್ತೋಗಿರೋ ವಾಸನೆ ಬರ್ತಿದೆ, ಇವಳಿಗೆ ಮಾತ್ರ, ಮಕ್ಕಳಿಗೆ ಬರ್ತಿಲ್ಲ. ಏನ್ ವಾಸನೆ ಅಂತ ನೋಡ್ಕೊಂಡು ಓಡಾಡ್ತಿದ್ದಾಗ ಮತ್ತೆ ವೀತಾಳ ಕನ್ಸಲ್ಲಿ ಕಾಣಿಸ್ಕೊಂಡಿದ್ದ ಅದೇ ದುಷ್ಟ ಶಕ್ತಿ ಇಲ್ಲೂ ಗೋಡೆ ಮೇಲೆ ನಿಂತ್ಕೊಂಡು ಇವಳನ್ನೇ ನೋಡ್ತಾ ಇದೆ. ಇದು ಕೂಡ ಜುಮಿಯಾತಿ
ಜುಮಿಯಾತಿಗೆ ಮಾತ್ರ ಕಾಣಿಸ್ತಾ ಇರೋದು. ಈ ದುಷ್ಟಶಕ್ತಿ ಬೇರೆ ಯಾರು ಅಲ್ಲ, ಕುಂತಿಲಾನಕ್ ಆಗಿದ್ದಾಳೆ ಸ್ನೇಹಿತರೆ. ಕುಂತಿಲಾನಕ್ ಬಗ್ಗೆನೇ ಇರೋ 3 ಮೂವೀಸ್ ನ ಎಕ್ಸ್ಪ್ಲೈನ್ ಮಾಡಿದೀನಿ. ಕುಂತಿಲಾನಕ್ ಪಾರ್ಟ್ 1, 2 ಮತ್ತೆ 3 ಪ್ರೀಕ್ವೆಲ್ ಸೀರೀಸ್ ಬೇರೆ ಇದೆ. ಮಾಂಕು ಜೀವ ಪಾರ್ಟ್ 1 ಮತ್ತೆ 2 ಆ 2 ಮೂವೀಸ್ ನ ವಿಡಿಯೋ ಕೂಡ ಮುಂದೆ ಬರುತ್ತೆ ಸ್ನೇಹಿತರೆ. ಕುಂತಿಲಾನಕ್ ನ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಯಾರು ಪ್ರೆಗ್ನೆಂಟ್ ಆಗಿದ್ದ ಸಮಯದಲ್ಲಿ ಅಥವಾ ಡೆಲಿವರಿ ಟೈಮ್ ಅಲ್ಲಿ ಸಾವನ್ನಪ್ಪಿ ಪ್ರೇತಾತ್ಮ ಆಗಿರ್ತಾರೋ ಅಂತ ಪ್ರೇತಾತ್ಮಗಳನ್ನ ಕುಂತಿಲಾನಕ್ ಅಂತ ಕರೀತಾರೆ. ಮಕ್ಕಳನ್ನ ಕಿಡ್ನಾಪ್ ಮಾಡೋದಕ್ಕೆ ಕುಂತಿಲಾನಕ್ ಫೇಮಸ್. ಸೊ ಕುಂತಿಲಾನಕ್ ನ ನೋಡ್ತಿದ್ದಂಗೆ ಜುಮಿಯಾತಿಯ ಮೂಗಲ್ಲಿ ರಕ್ತ ಬಂದು ಪ್ರಜ್ಞೆ ತಪ್ತಾಳೆ. ಎಚ್ಚರಿಕೆ ಆದಾಗ ಇವಳು ಮತ್ತೆ ವೀತಾ ಇಬ್ರು ಉಸ್ತಾದ್ ಹತ್ರ ಬಂದು ಏನ್ ನಡೀತು ಅಂತ ಹೇಳಿದಾಗ ಅವರು ಬೇರೆ ಬೇರೆ ಆಚರಣೆಗಳನ್ನ ಮಾಡ್ತಾ ಮುಂದುವರೆದಿರೋ ಹಾಗೆ ಕಾಣ್ತಿದೆ. ಹಾಗಾಗಿ ಈ ಪ್ರೇಯರ್ ನ ಓದಿ ಅಂತ ಒಂದು ಚೀಟಿಯಲ್ಲಿ ಪ್ರೇಯರ್ ನ ಬರೆದು ಕೊಡ್ತಾರೆ. ಮತ್ತೆ ಅಕ್ಕಿ ಬೇಯಿಸಿರೋ ನೀರಿಗೆ ಉಪ್ಪು ಹಾಕಿ ಆ ನೀರನ್ನ ಮನೆ ಸುತ್ತ ಚೆಲ್ಬೇಕು. 40 ದಿನ ಕಂಟಿನ್ಯೂಸ್ ಆಗಿ ಪದೇ ಪದೇ ಪ್ರೇಯರ್ ಮಾಡ್ತಾನೆ ಇರಿ. ಅಕಸ್ಮಾತ್ ಮನೆ ಹತ್ರ ಯಾವ್ದಾದ್ರು ಪ್ರಾಣಿಗಳು ಕಾಣಿಸ್ಕೊಂಡ್ರೆ ಉಪ್ಪನ್ನ ಹಾಕಿ ಹೋಗ್ತವೆ ಅಂತ ಹೇಳಿ ಕಳಿಸ್ತಾರೆ. ಉಸ್ತಾದ್ ಅವ್ರು ಹೇಳ್ದಂಗೆಲ್ಲ ಮಾಡಿ ಪ್ರೇಯರ್ ಮಾಡೋಕೆ ಶುರು ಮಾಡಿದಾಗ ಮನೆ ಮೇಲೆ ಬೆಂಕಿ ಉಂಡೆಗಳು ಬಂದು ಬೀಳ್ತಿರೋ ಹಾಗೆ ಕಾಣಿಸುತ್ತೆ. ಒಂದಿನ ಇದ್ದಕ್ಕಿದ್ದಂಗೆ ಎಲ್ಲರಿಗೂ ಸೆಕೆ ಜಾಸ್ತಿ ಆಗಿ ಮೈಯೆಲ್ಲ ಸುಡೋದ್ರ ಜೊತೆಗೆ ಮನೆಯ ಬಾಗಿಲಲ್ಲಿ 100 ಚೇಳುಗಳು ಬಂದಾಗ ಉಪ್ಪನ್ನ ಹಾಕಿ ಓಡಿಸ್ತಾರೆ. ಇನ್ನೊಂದಷ್ಟು ದಿನ ಆದ್ಮೇಲೆ ಜುಮಿಯಾತಿಯ ಬಾಯಿಂದ ಕೂದಲುಗಳು ಹೊರಗೆ ಬರುತ್ತೆ. ಇದೆಲ್ಲದರಿಂದ ಇವಳಿಗೆ ಹುಷಾರಿಲ್ದಂಗಾಗಿದೆ. ಆದ್ರೂ ಪ್ರೇಯರ್ ಮಾಡೋದು ನಿಲ್ಸಿಲ್ಲ. ವೀತಾ ಒಬ್ಳೆ ಪ್ರೇಯರ್ ಮಾಡ್ತಿದ್ದಾಳೆ. ಇಷ್ಟಕ್ಕೆ ಇದೆಲ್ಲ ನಿಲ್ಲಲ್ಲ. ಹುಷಾರಿಲ್ದೆ ಮಲಗಿದ್ದ ಜುಮಿಯಾತಿಯ ಹೊಟ್ಟೆ ಇದ್ದಕ್ಕಿದ್ದಂಗೆ ಊದ್ಕೊಂಡು ಹೊಟ್ಟೆ ನೋವು ಶುರು ಆಯ್ತು. ವೀತಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಜುಮಿಯಾತಿನೇ ಬೇಗ ವಾಶ್ರೂಮ್ಗೆ ಓಡ್ ಬಂದಾಗ ನಾನೇನೋ ಮಗು ಹೊರಗೆ ಬರುತ್ತೆ ಅಂತ ಅನ್ಕೊಂಡೆ, ಆದ್ರೆ ಇಲ್ಲ, ಹುಳುಗಳು ಬೀಳ್ತಾ ಇದಾವೆ. ಇದಾದ್ಮೇಲೆ ಇವಳಿಗೆ ಮಾತಾಡೋಕೆ ಓಡಾಡೋಕು ಆಗ್ದಂಗಾಯ್ತು ಅಂತ ಮನೆಗೇನೆ ಉಸ್ತಾದ್ನ ಕರೆಸಿದಾಗ ಇವರು ಮನೆಯನ್ನ ಶುದ್ಧಿಗೊಳಿಸಿ ತಮ್ಮ ಶಕ್ತಿಯಿಂದ ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ನೋಡ್ತಾರೆ. ಇದರಿಂದ ಜುಮಿಯಾತಿಯ ಬೆಡ್ ನ ಒಳಗೇನೆ ವಾಮಾಚಾರಕ್ಕೆ ಬಳಸಿರೋ ವಸ್ತುಗಳು ಸಿಗುತ್ತೆ. ಜೊತೆಯಲ್ಲಿ ಜುಮಿಯಾತಿಯ ಫೋಟೋ ಹಾಕಿರೋ ಗೊಂಬೆ ಕೂಡ ಇದೆ, ಅಂದ್ರೆ ವೂಡು ಡಾಲ್. ಇದು ಎಡಿ ಹತ್ರ ಮೋಸ್ಟ್ಲಿ ಮನೆಯ ಇನ್ನೊಂದು ಕೀ ಇದೆ ಅನ್ಸುತ್ತೆ. ಇವರು ಇಲ್ದೇ ಇದ್ದಾಗ ತುಂಬಾನೇ ಸತಿ ಬಂದು ಹೋಗಿದ್ದಾನೆ. ಈ ಉಸ್ತಾದ್ ಎಲ್ಲಾ ವಸ್ತುಗಳನ್ನ ಸುಟ್ಟಾಕಿ ಇದೆಲ್ಲ ಇಲ್ಲಿಗೆ ಸರಿ ಹೋಗ್ಬೋದು, ದೇವರು ನಿಮ್ ಜೊತೆ ಇದ್ದಾರೆ, ಎಡಿ ಏನಾದ್ರೂ ಮಾಡ್ಕೊಳ್ಳಿ ಬಿಡಿ, ದೇವರೇ ಅವನಿಗೆ ಶಿಕ್ಷೆ ಕೊಡ್ತಾರೆ, ನೀವು ದ್ವೇಷ ಎಲ್ಲ ಬಿಟ್ಟು ನಿಮ್ ಪಾಡಿಗೆ ಜೀವನ ನಡೆಸಿ ಅಂತ ಹೇಳಿ ಹೋಗ್ತಾರೆ ಉಸ್ತಾದ್. ನೆಮ್ಮದಿಯಾಗಿ ಇರೋಕೆ ಇಲ್ಲಿಗೇನೆ ರಿನಿ ಸುಮ್ನಾಗ್ಬೇಕಲ್ಲ. ಮುಂದಿನ ದಿನ ವೀತಾ ಸ್ಕೂಲ್ಗೆ ಬಂದಾಗ ಸ್ಕೂಲ್ ಫೀಸ್ ಇನ್ನು ಕಟ್ಟಿಲ್ಲ, ಪೂರ್ತಿ ಫೀಸ್ ಕಟ್ಟಿಲ್ಲ ಅಂದ್ರೆ ಎಕ್ಸಾಮ್ಗೆ ಕೂರ್ಸಲ್ಲ ಅಂತಿದ್ದಾರೆ. ಫೀಸ್ ಕೇಳೋಕೆ ಅಂತ ಅಮ್ಮನ ಹತ್ರ ಸಲೂನ್ಗೆ ಬಂದಾಗ ಜುಮಿಯಾತಿ ಸಲೂನ್ ಸ್ವಲ್ಪ ದಿನ ಕ್ಲೋಸ್ ಮಾಡೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾಳೆ. ಯಾಕಂದ್ರೆ ಕಸ್ಟಮರ್ಸ್ ಬರ್ತಿಲ್ಲ, ಕೆಲಸ ಮಾಡ್ತಿರೋರ್ಗೆ ಸಂಬಳ ಕೊಡೋಕು ದುಡ್ಡು ಇಲ್ದಂಗ ಆಗಿದೆ. ಅದಕ್ಕೆ ತಾಯಿ ಒಬ್ರೆ ಅಲ್ಲ, ಮಕ್ಕಳನ್ನ ಬೆಳೆಸೋದು ತಂದೆಯ ಜವಾಬ್ದಾರಿ ಕೂಡ ಅಂತ ಹೇಳಿ ಎಡಿಯ ಆಫೀಸ್ ಹತ್ರ ಬರ್ತಾಳೆ ವೀತಾ. ಈಗಾಗ್ಲೇ ಎಡಿಗೆ ಪ್ರಮೋಷನ್ ಕೂಡ ಸಿಕ್ಕಿದೆ. ತನ್ನ ತಂದೆ ಎಲ್ಲಿಗೆ ಹೋಗ್ತಾರೆ ನೋಡೋಣ ಅಂತ ವೀತಾ ಇವನನ್ನ ಫಾಲೋ ಮಾಡ್ಕೊಂಡ್ ಬರ್ಬೇಕಾದ್ರೆ ಕೊನೆಗೂ ಎಡಿಗೆ ವೀತಾ ಫಾಲೋ ಮಾಡ್ತಿರೋದು ಗೊತ್ತಾಗಿ ನನ್ ಹಿಂದೆ ಯಾಕೆ ಬರ್ತಿದ್ಯಾ ಅಂತ ಕೇಳ್ತಾನೆ. ನಾನು ಸ್ಕೂಲ್ಗೆ ಫೀಸ್ ಕಟ್ಬೇಕು, ದುಡ್ಡು ಕೊಡಿ, ಎಲ್ಲ ಅಮ್ಮನೇ ನೋಡ್ಕೊಳಕ್ ಆಗಲ್ಲ. ನೀವು ಅವರ ಬಿಸ್ನೆಸ್ ನ ಹಾಳು ಮಾಡಿರ್ಲಿಲ್ಲ ಅಂದಿದ್ರೆ ಅವರೇ ಫೀಸ್ ಕೊಡ್ತಿದ್ರು. ನಾನು ನಿಮ್ ಮಗಳು, ಅದಕ್ಕೆ ಫೀಸ್ ಕೊಡಿ ಅಂದಾಗ ನೀನು ನನ್ನ ಮಗಳೇ ಅಲ್ಲ ಅಂತ ಬಾಯಿಗೆ ಬಂದಂಗೆ ಬೈದು ಕಳಿಸ್ತಾನೆ. ಇಲ್ಲೇ ರಿನಿಯ ಸಲೂನ್ ಕೂಡ ಇರೋದು ನೋಡಿ ಮೊದ್ಲೇ ಇವಳಿಗೆ ಕೋಪ ಬಂದಿದೆ. ಅದಕ್ಕೆ ರಿನಿ ಮೇಲೆ ಜಗಳಕ್ಕೆ ಬರ್ತಾಳೆ. ರಿನಿ ಕೂಡ ನಾನು ಕೂಡ ನಿಮ್ಮ ಅಮ್ಮ ಇದ್ದಂಗೇನೆ, ನಿಮ್ ಒರಿಜಿನಲ್ ಅಮ್ಮ ಏನು ಇನ್ನೂ ಬದುಕಿದಾರ ಅಂತ ಕೇಳಿದಾಗ ಸರಿಯಾಗಿ ಮುಖಕ್ಕೆ ಒಂದು ಪಂಚ್ ಕೊಡ್ತಾಳೆ ವೀತಾ. ಸಲೂನ್ ಅಲ್ಲಿ ಇರೋ ವಸ್ತುಗಳನ್ನೆಲ್ಲ ತೆಗೆದು ಬಿಸಾಕಬೇಕಾದ್ರೆ ರಿನಿ ಹೆದರ್ಕೊಂಡು ಹೊರಗೆ ರೋಡ್ಗೆ ಓಡ್ ಹೋದಾಗ ಒಬ್ಬ ಬೈಕ್ ಅವನು ಬಂದು ಇವಳಿಗೆ ಗುದ್ದುತ್ತಾನೆ. ಆದ್ರೆ ಜಾಸ್ತಿ ಏನು ಏಟಾಗ್ಲಿಲ್ಲ. ಮತ್ತೆ ಎಡಿ ವೀತಾಗೆ ಕೆಟ್ಟದಾಗಿ ಬೈದಾಗ ನಮಗೆ ತೊಂದರೆ ಕೊಡ್ತಿರೋದಕ್ಕೆ ನೀನು ಸಾಯೋವರೆಗೂ ಅನ್ಭವಿಸ್ತ್ಯಾ, ನನ್ನ ಹತ್ರ ಕ್ಷಮೆ ಕೇಳೋವರೆಗೂ ನಿನಗೆ ಒಳ್ಳೆ ಸಾವು ಬರಲ್ಲ ಅಂತ ಮಗಳೇ ತಂದೆಗೆ ಶಾಪ ಹಾಕ್ತಾಳೆ. ವೀತಾ ಮನೆಗೆ ವಾಪಸ್ ಬಂದಾಗ ಮತ್ತೆ ನೀನು ಎಲ್ಲಿಗೂ ಹೋಗ್ಬೇಡ, ಆ ವ್ಯಕ್ತಿ ಇಲ್ದೇ ಇದ್ರು ನಾವೇ ಹೊಸ ಜೀವನ ಶುರು ಮಾಡೋಣ ಅಂತ ಹೇಳಿ ಜುಮಿಯಾತಿ ಒಡವೆ ಮಾರಿ ಹಣ ಇಸ್ಕೊಳ್ಳೋಕೆ ಬಂದಿದ್ದಾಗ ಇಲ್ಲೇ ರಿನಿ ಹೋಗ್ತಿರೋದು ನೋಡಿ ಜುಮಿಯಾತಿ ಫಾಲೋ ಮಾಡ್ಕೊಂಡ್ ಬರ್ತಾಳೆ. ನೋಡಿದ್ರೆ ರಿನಿ ಮತ್ತೊಂದು ಆಚರಣೆ ಮಾಡೋಕೆ ಕಪ್ಪು ಮೇಕೆಯನ್ನ ಕೊಂಡ್ಕೊಂತಾ ಇದ್ದಾಳೆ. ಇದನ್ನ ನೋಡಿದ ಜುಮಿಯಾತಿ ಇವಳ ಬಳಿ ಬಂದು ಎಡಿನ ನೀನೇ ಇಡ್ಕೋ, ಆದ್ರೆ ನನಗೆ ಡಿವೋರ್ಸ್ ಕೊಡೋಕೆ ಹೇಳು, ನನಗೆ ಮತ್ತೆ ನನ್ನ ಮಕ್ಕಳಿಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ ಅಂತ ಕೇಳಿದಾಗ ಈಗಾಗ್ಲೇ ತಡ ಆಗೋಗಿದೆ, ಏನಾಗುತ್ತೋ ಅದು ಆಗ್ಲೇಬೇಕು ಅಂತ ಹೇಳಿ ಹೋಗ್ತಾಳೆ. ಯಾಕಂದ್ರೆ ರಾತು ಇಬ್ಲಿಸ್ ಜೊತೆ ಒಪ್ಪಂದ ಆಗಿದೆ, ಬಲಿ ಕೊಡ್ಲೇಬೇಕು, ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನಾವು ತುಂಬಾನೇ ಮೂವೀಸ್ ಅಲ್ಲಿ ನೋಡಿದೀವಿ. ವಾಮಾಚಾರ ಮಾಡೋರ್ಗೇನೆ ಬ್ಯಾಕ್ ಫೈರ್ ಆಗುತ್ತೆ. ರಾತ್ರಿ ವೀತಾ ಅಂಗಡಿಗೆ ಹೋಗಿ ವಾಪಸ್ ಮನೆಗೆ ಬರ್ತಿದ್ದಾಗ ಯಾರು ಇವಳನ್ನ ವೀತಾ ವೀತಾ ಅಂತ ಕರೀತಾ ಇದ್ದಾರೆ. ಯಾರು ಅಂತ ಇಲ್ಲೇ ರಿಫ್ಲೆಕ್ಷನ್ ಅಲ್ಲಿ ನೋಡಿದ್ರೆ ವೀತಾಳ ಹಿಂದೆ ಕುಂತಿಲಾನಕ್ಕಿದ್ದಾಳೆ. ಗಾಬರಿಯಾಗಿ ಹಿಂದಿರುಗಿ ನೋಡಿದ್ರೆ ಇವಳಿಗೆ ಯಾರು ಕಾಣ್ತಿಲ್ಲ. ಹೀಗೆ ಸ್ವಲ್ಪ ಹೊತ್ತು ಹೆದರಿಸಿ ಆದ್ಮೇಲೆ ಸಡನ್ ಆಗಿ ಮುಂದೆಯಿಂದ ಬಂದು ವೀತಾಳನ್ನ ಪೊಸೆಸ್ ಮಾಡ್ಕೊಂತಾಳೆ ಕುಂತಿಲಾನಕ್. ಮುಂದಿನ ದಿನ ಸ್ಕೂಲಲ್ಲಿ ವೀತಾಳ ಕಣ್ಣು ಇದ್ದಕ್ಕಿದ್ದಂಗೆ ಸಂಪೂರ್ಣವಾಗಿ ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಮತ್ತೆ ದೇಹ ಎಲ್ಲ ಸುಡ್ತಿದೆ ಅಂತ ಕೆಳಗೆ ಬಿದ್ದು ಒದ್ದಾಡ್ತಿದ್ದಾಳೆ. ತಕ್ಷಣ ಇವಳನ್ನ ಮನೆಗೆ ಕರ್ಕೊಂಡ್ ಹೋದ್ಮೇಲೆ ಪಕ್ಕದ ಮನೆ ಪಾಕ್ ಉಸ್ತಾದ್ನ ಕರ್ಕೊಂಡ್ ಬರ್ತಾರೆ.
ತೋರಿಸ್ತಾರೆ. ವೀತಾ ಸೀದಾ ಬಾತ್ರೂಮ್ಗೆ ಓಡ್ ಹೋಗಿ ನೀರನ್ನ ಮೈ ಮೇಲೆ ಹಾಕೊಂತಿದ್ದಾಳೆ, ಯಾಕಂದ್ರೆ ಇಡೀ ದೇಹಕ್ಕೆ ಬೆಂಕಿ ಬಿದ್ದಿರೋ ರೀತಿ ಫೀಲ್ ಆಗ್ತಿದೆ. ಉಸ್ತಾದ್ ಜುಮಿಯಾತಿಗೆ ತಮ್ಮ ಹತ್ರ ಇದ್ದ ಉಪ್ಪನ್ನ ಕೊಟ್ಟು ದೇಹಕ್ಕೆಲ್ಲ ಹಚ್ಚಿ ಸರಿ ಹೋಗುತ್ತೆ ಅಂತಾರೆ. ಈ ರೀತಿ ಮಾಡಿದ್ಮೇಲೆನೆ ವೀತಾ ಸುಮ್ನಾಗಿದ್ದು. ಇವಳ ದೇಹದಲ್ಲಿ ಯಾವ್ದೋ ದುಷ್ಟಶಕ್ತಿ ಇದೆ ಅಂತ ಉಸ್ತಾದ್ಗೆ ಗೊತ್ತಾಗಿರೋದ್ರಿಂದ ಭೂತೋಚಾಟನೆ ಮಾಡೋಕೆ ನಿರ್ಧಾರ ಮಾಡಿ ಇವತ್ತು ರಾತ್ರಿನೇ ತುಂಬಾನೇ ಜನರನ್ನ ಒಟ್ಟಿಗೆ ಸೇರಿಸಿ ಮಧ್ಯ ವೀತಾನ ಕೂರಿಸ್ಕೊಂಡು ಒಂದೇ ಸಮ ಪ್ರೇಯರ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಕುಂತಿಲಾನಕ್ ವೀತಾ ಮೇಲೆನೆ ದಾಳಿ ಮಾಡಿ ಇವಳನ್ನ ತನ್ನ ಆತ್ಮಗಳ ಪ್ರಪಂಚಕ್ಕೆ ಕರ್ಕೊಂಡ್ ಬರ್ತಾಳೆ. ಇಲ್ಲಿ ಇವಳ ಆತ್ಮವನ್ನ ತನ್ನ ಜೊತೆ ಕರ್ಕೊಂಡು ಹೋಗೋದ್ರಿಂದ ನಮ್ಮ ಜಗತ್ತಿನಲ್ಲಿ ಇರೋ ವೀತಾ ಸಾವನ್ನಪ್ತಾಳೆ. ಹಾಗಾಗಿ ಸಮಯ ಕಡಿಮೆ ಇದೆ. ಹಿಂದೆನೆ ವೀತಾಳ ಮುಖ ಭಯಾನಕವಾಗಿ ಬದಲಾಗಿ ಎಲ್ಲರಿಗೂ ಹೆದರಿಸೋಕೆ ಶುರು ಮಾಡಿದ್ರಿಂದ ಉಸ್ತಾದ್ ಇವಳ ಮುಖದ ಮೇಲೆ ಒಂದು ಬಟ್ಟೆಯನ್ನ ಹಾಕ್ತಾರೆ. ಇವಳ ಮುಖ ನೋಡಿ ಹೆದರುಕೊಂಡು ಯಾರು ಪ್ರೇಯರ್ ಹೇಳೋದು ನಿಲ್ಲಿಸಬಾರದು ಅಂತ. ಇದೇ ಸಮಯದಲ್ಲಿ ಇನ್ನೊಂದ್ ಕಡೆ ರಿನಿ ಆ ಕಪ್ಪು ಮೇಕೆಯನ್ನ ಡೆವಿಲ್ ರಾಣಿಗೋಸ್ಕರ ಅಂದ್ರೆ ರಾತು ಇಬ್ಲಿಸ್ಗೆ ಬಲಿ ಕೊಟ್ಟು ಆಚರಣೆ ಮಾಡ್ತಾ ಇದ್ದಾರೆ. ಕುಂತಿಲಾನಕ್ ವೀತಾನ ಸಾಯಿಸ್ಲಿ ಅಂತ. ಯಾಕಂದ್ರೆ ಕುಂತಿಲಾನಕ್ ನ ರಾತು ಇಬ್ಲಿಸೆ ಕಳ್ಸಿರೋದು ಸ್ನೇಹಿತರೆ ರಿನಿ ಮತ್ತೆ ಎಡಿಗೆ ಎಡಿಯ ಫ್ಯಾಮಿಲಿನ ಸಾಯಿಸೋಕೆ ಸಹಾಯ ಮಾಡೋಕೋಸ್ಕರ. ಕುಂತಿಲಾನಕ್ ವೀತಾಳ ಆತ್ಮವನ್ನ ಹಿಡ್ಕೊಂತಿದ್ದಂಗೆ ವೀತಾ ರಕ್ತವನ್ನ ಉಗಿತಾಳೆ ಮತ್ತೆ ಉಲ್ಟಾ ಆಗಿ ಮೇಲೆ ಗೋಡೆಗೆ ಹೋಗಿ ಕಚ್ಕೊಂತಾಳೆ. ಇದೇ ತರ ಸೀನ್ ನ ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ ನಿಮ್ಗೆ ಅನಿಸ್ತಿದ್ರೆ ಸ್ನೇಹಿತರೆ ದ ಕಾಂಜುರಿಂಗ್ ಮೂವಿ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿರ್ತೀರಾ. ಪೊಸೆಸ್ಡ್ ಆಗಿರೋ ವೀತಾ ಉಸ್ತಾದ್ ಮೇಲೆ ದಾಳಿ ಮಾಡಿ ಪ್ರೇಯರ್ ನ ನಿಲ್ಸೋ ಹಾಗೆ ಮಾಡೋಕೆ ನೋಡ್ತಿದ್ದಾಳೆ. ಆದ್ರೆ ಇವರು ಮತ್ತೆ ಬೇರೆ ಎಲ್ಲರೂ ಕೂಡ ಪ್ರೇಯರ್ ಮಾಡೋದು ನಿಲ್ಲಿಸದೇ ಇದ್ದಾಗ ಈ ಪ್ರೇಯರ್ ನ ಶಕ್ತಿ ಮುಂದೆ ಕುಂತಿಲಾನಕ್ಕೆ ನಿಂತ್ಕೊಳ್ಳೋಕ್ ಆಗಲ್ಲ. ಹಾಗಾಗಿ ವೀತಾಳನ್ನ ಬಿಟ್ಟು ಹೋಗುತ್ತೆ. ವಾಮಾಚಾರ ಮಾಡ್ತಿದ್ದ ರಿನಿ ಮತ್ತೆ ಎಡಿಯ ಮೊಗ್ಗಲಿ ರಕ್ತ ಬರ್ತಿದೆ. ಕೊನೆಗೂ ವೀತಾಗೆ ಪ್ರಜ್ಞೆ ಬಂತು, ನಾರ್ಮಲ್ ಆಗೇ ಇದ್ದಾಳೆ. ಎಲ್ಲ ಆದ್ಮೇಲೆ ಉಸ್ತಾದ್ ಹೇಳ್ತಾರೆ ಎಡಿ ಡೆವಿಲ್ ಜೊತೆ ಒಪ್ಪಂದ ಮಾಡ್ಕೊಂಡು ಇದೆಲ್ಲ ಮಾಡಿದ್ದಾನೆ. ಅವನ್ ಕೈಯಲ್ಲಿ ಒಂದು ಬಲಿ ಕೊಡೋಕ್ ಆಗ್ಲಿಲ್ಲ, ಹಾಗಾಗಿ ಅವನಿಗೇನೆ ಉಲ್ಟಾ ಹೊಡೆಯುತ್ತೆ. ಅವನು ಮಾಡಿದ ತಪ್ಪಿಗೆ ಡೆವಿಲ್ ಇಂದಾನೆ ಶಿಕ್ಷೆ ಆಗುತ್ತೆ ಬಿಡಿ ಅಂತ ಹೇಳಿ ಹೋಗ್ತಾರೆ. ಇನ್ನೊಂದ್ ಕಡೆ ಎಡಿ ತನ್ನ ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇವನ ಹತ್ರ ರಾತು ಇಬ್ಲಿಸ್ ತನ್ನ ಭಯಾನಕವಾದ ರೂಪದಲ್ಲಿ ಬಂದು ನನಗೋಸ್ಕರ ಒಂದು ಬಲಿ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ಅಲ್ವಾ, ಎಲ್ಲಿ ಈಗ ಏನಾಯ್ತು, ನನಗೆ ಮನುಷ್ಯನ ಆತ್ಮ ಬೇಕೇ ಬೇಕು ಅಂತ ಹೇಳ್ತಿದ್ದಾಳೆ. ಇವನು ಹೆದರ್ಕೊಂಡು ಆಫೀಸಿಂದ ಹೊರಗೆ ಓಡೋಕೆ ಶುರು ಮಾಡ್ತಾನೆ. ಆದ್ರೆ ಮೆಟ್ಟಿಲುಗಳ ಮೇಲೆನೆ ಇದ್ದ ರಾತು ಇಬ್ಲಿಸ್ ಇವನನ್ನ ಮೇಲಿಂದ ಕೆಳಗೆ ಬೀಳಿಸ್ತಾಳೆ. ಹಾಗಾಗಿ ಕಾಲು ಮುರಿದೋಗಿ ತಲೆಗೆ ತುಂಬಾನೇ ಏಟಾಗಿ ರಕ್ತ ಹೋಗ್ತಿದೆ. ಅದೇ ಸಲೂನಲ್ಲಿ ಇದ್ದ ರಿನಿಗೂ ರಾತು ಇಬ್ಲಿಸ್ ಕಾಣಿಸ್ಕೊಂಡಾಗ ಹೆದರ್ಕೊಂಡು ಕೆಳಗೆ ಬೀಳ್ತಾಳೆ. ಮತ್ತೆ ತನ್ನ ಕೈಯಲ್ಲಿ ಇದ್ದ ಕತ್ತರಿಯಿಂದ ತನ್ನ ಕೆನ್ನೆಗೆನೆ ಒಂದೇ ಸಮ ಚುಚ್ಕೊಂತಾ ಇದ್ದಾಳೆ. ಇವಳು ತಾನಾಗೆ ಚುಚ್ಕೊಂತಿದ್ದಾಳೆ ಅನ್ನೋ ರೀತಿ ಎಲ್ಲರಿಗೂ ಕಾಣಿಸ್ತಿದೆ. ಆದ್ರೆ ಇವಳ ಕೈ ಹಿಡ್ಕೊಂಡು ಚುಚ್ಚಿಸ್ತಾ ಇರೋದು ರಾತು ಇಬ್ಲಿಸ್. ಸೊ ಇದೆಲ್ಲ ಆಗಿ 10 ವರ್ಷದ ನಂತರ ವೀತಾ ಟೀಚರ್ ಆಗಿದ್ದಾಳೆ. ಜುಮಿಯಾತಿ ಮತ್ತೆ ಸಲೂನ್ ನ ಓಪನ್ ಮಾಡಿದ್ದಾಳೆ. ಮೊದ್ಲಿನ ತರ ಜಾಸ್ತಿ ಕಸ್ಟಮರ್ಸ್ ಬರ್ತಿದ್ದಾರೆ. ಬಿಸ್ನೆಸ್ ಕೂಡ ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ಇನ್ನ ದ್ವಿ ಫುಟ್ಬಾಲ್ ಆಡೋದನ್ನ ಮುಂದುವರಿಸಿದ್ದಾನೆ. ವೀತಾ ಸ್ಟಾಫ್ ರೂಮ್ ಅಲ್ಲಿ ಕಂಪ್ಯೂಟರ್ ಮುಂದೆ ಕೂತಿದ್ದಾಗ ಇವಳಿಗೆ ತನ್ನ ತಂದೆ ನೆನಪಾಗಿ ಸೋಷಿಯಲ್ ಮೀಡಿಯಾ ಅಲ್ಲಿ ರಿನಿಯಾ ಅಕೌಂಟ್ ಚೆಕ್ ಮಾಡಿದಾಗ ಅವಳು ಎಲ್ಲಿದ್ದಾಳೆ ಅಂತ ಅಡ್ರೆಸ್ ಗೊತ್ತಾಯ್ತು. ಒಂದು ಹಳ್ಳಿಯಲ್ಲಿ ರಿನಿ ಇದ್ದಾಳೆ ಅಂತ ಗೊತ್ತಾಗಿರೋದ್ರಿಂದ ವೀತಾ ತಿಲಾಪಿಯಾ ಫಿಶ್ ಇಂದ ಅಡುಗೆ ಮಾಡ್ಕೊಂಡು ಹಳ್ಳಿಗೆ ಬರ್ತಾಳೆ. ಮನೆಯ ಹೊರಗೆ ನಿಂತ್ಕೊಂಡು ಕರಿತಿದ್ರು ಕೂಡ ಯಾರು ಬರ್ಲಿಲ್ಲ. ಡೋರ್ ಓಪನ್ ಇರೋದ್ರಿಂದ ಒಳಗೆ ಬಂದಾಗ ಇಲ್ಲೇ ವಯಸ್ಸಾಗಿರೋ ಎಡಿ ಚೇರ್ ಮೇಲೆ ಕೂತಿದ್ದಾನೆ. ರಾತು ಇಬ್ಲಿಸ್ ದಾಳಿ ಮಾಡಿದಾಗ ಕಾಲ್ ಮುರಿದೋಗಿ ತಲೆಗೆ ಬೇರೆ ಏಟಾಗಿತ್ತಲ್ಲ, ಹಾಗಾಗಿ ಓಡಾಡೋಕ್ ಆಗಲ್ಲ, ಸರಿಯಾಗಿ ಮಾತಾಡೋಕೂ ಆಗಲ್ಲ. ವೀತಾ ಇವನನ್ನ ಮಾತಾಡ್ಸಿ ನಿಮಗೆ ಹೇಳಿದ್ನಲ್ಲ ಮುಂದೆ ನಾನು ಕೂಡ ತಿಲಾಪಿಯಾ ಫಿಶ್ ಇಂದ ಅಡುಗೆ ಮಾಡೋದನ್ನ ಕಲ್ತು ನಿಮ್ಗೋಸ್ಕರ ಅಡ್ಗೆ ಮಾಡ್ಕೊಂಡ್ ಬರ್ತೀನಿ ಅಂತ ನೋಡಿ ಮಾಡ್ಕೊಂಡ್ ಬಂದಿದ್ದೀನಿ ಅಂದಾಗ ಈಗ ಇವಳು ವೀತಾ ಅಂತ ಗುರ್ತಿಡಿತಾನೆ. ಮತ್ತೆ ಇವರಿಂದ ದೂರ ಆಗಿ ದೊಡ್ಡ ತಪ್ಪು ಮಾಡಿದೆ ಅಂತ ಕಣ್ಣೀರು ಹಾಕ್ತಾ ಇದ್ದಾನೆ. ಇವನು ಬೇಕು ಅಂತ ರಿನಿ ಹತ್ರ ಹೋಗಿರ್ಲಿಲ್ಲ ಸ್ನೇಹಿತರೆ. ಅವಳು ಮಾಡಿದ ವಶೀಕರಣದಿಂದ ಎಡಿ ಈ ರೀತಿ ಆಗಿದ್ದ. ಹಾಗಾಗಿ ಇವರನ್ನ ವೀತಾ ಕ್ಷಮಿಸ್ತಾಳೆ. ಆದ್ರೆ ಅವಳು ಶಾಪ ಹಾಕೊಂಡಿದ್ಲಲ್ಲ, ನಾನು ಕ್ಷಮಿಸೋವರೆಗೂ ನಿಮಗೆ ಒಳ್ಳೆ ಸಾವು ಬರಲ್ಲ, ಸಾಯೋವರೆಗೂ ಅನುಭವಿಸ್ತೀರಾ ಅಂತ. ಅದೇ ರೀತಿ ಆಗಿದೆ. ಸ್ವಲ್ಪ ಹೊತ್ತು ಇವ್ರ ಹತ್ರ ಮಾತಾಡಿ ಇಲ್ಲಿಂದ ಹೊರಟಾಗ ಸರಿಯಾದ ಸಮಯಕ್ಕೆ ರಿನಿ ಮನೆಗೆ ಬರ್ತಾಳೆ. ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಮಾತ್ರ ಹೇಳಿ ಇಲ್ಲಿಂದ ಹೋಗ್ತಾಳೆ ವೀತಾ. ಸೊ ಸ್ನೇಹಿತರೆ ಈಗ ನಾವು ರಿಯಲ್ ವೀತಾ ಅಂದ್ರೆ ನೋವಿತಾ ಇಂದ್ರಿಯಾನಿನ ನೋಡ್ತೀವಿ. ಇವರು ಹೇಳ್ತಾರೆ ಅವತ್ತು ನಮ್ಮ ತಂದೆನ ಆ ಸ್ಥಿತಿಯಲ್ಲಿ ನೋಡಿ ನನಗೆ ತುಂಬಾನೇ ದುಃಖ ಆಯ್ತು. ಯಾವಾಗ ನಾನು ಹೇಳಿದ ಕಥೆಯನ್ನ ಮೂವಿ ಮಾಡೋಕೆ ಶುರು ಮಾಡಿದ್ರು ಆಗ ರಿನಿ ಫೋನ್ ಮಾಡಿ ನಮ್ಮ ಅಪ್ಪನ ಆರೋಗ್ಯ ತುಂಬಾನೇ ಕ್ಷೀಣಿಸ್ತಾ ಇದೆ ಅಂತ ಹೇಳಿದಾಗ ನಾನು ಅವರ ಹತ್ರ ಹೋಗಿ ಅವರ ಕಿವಿಯಲ್ಲಿ ನಿಮ್ಮನ್ನ ಕ್ಷಮಿಸಿದೀನಿ, ನೀವು ಈಗ ನೆಮ್ಮದಿಯಾಗಿ ಹೋಗ್ಬೋದು ಅಂತ ಹೇಳಿ ಬಂದಿದ್ದೆ. ಸ್ವಲ್ಪ ದಿನಗಳಾದ್ಮೇಲೆ ಫೆಬ್ರವರಿ 12, 2025 ಅವರು ಸಾವನ್ನಪ್ಪಿದ್ದಾರೆ ಅಂತ ರಿನಿ ನನಗೆ ವಿಷಯ ತಿಳಿಸಿದ್ರು ಅಂತ ಹೇಳಿ ನೋವಿತಾ ಕಣ್ಣೀರ್ ಹಾಕ್ತಾ ಇದ್ದಾರೆ. ಇದಾದ್ಮೇಲೆ RJL5 ಯೂಟ್ಯೂಬ್ ಚಾನಲ್ ಅಲ್ಲಿ ನೋವಿತಾ ಇಂದ್ರಿಯಾನಿ ಮೂವಿಯಲ್ಲಿ ನಾವೆಲ್ಲ ಏನ್ ನೋಡಿದ್ವೋ ಅದೆಲ್ಲ ಹೇಗೆ ನಡೀತು ಅಂತ ಹೇಳ್ತಾ ಇರೋದನ್ನ ತೋರಿಸ್ತಾರೆ. ಸೊ ಸ್ನೇಹಿತರೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.